ಸರ್ ಹಂಗೆ ಸುಮ್ಮನೆ ಓಡಾಡಿ ಬಂದರೆ ಕಲೆನ ಕಿತ್ತಬೇಡ್ದ? ಕಲೆನಾ? ಅಶ್ವಥ್ ಪೇಸ್ಲ, ಐ ಆಮ್ ಅನ್ ಅಫಿಷಿಯಲ್. ಏನ ನನ್ನನ್ನ ಕಳೆ ಕಿತ್ತಾಕು, ಕಳೆ ನಾಶ ಮಾಡೋಂತೀಯ? ಕಳೆ ನಾಶ ಮಾಡಲು ಇರುವರು ಕೂಲಿ ಕಾರ್ಮಿಕರು. ಅವರ ಕೈಯಲ್ಲಿ ನಾನು ಕಳೆ ನಾಶ ಮಾಡುವೆ? ನಾನು ಅಫಿಷಿಯಲ್, ನಾನು ಕೆಲಸ ಮಾಡುವುದೇ ಇಲ್ಲ. ಗೊತ್ತಲ್ಲ ಆ ಗುಡುಗು ನಡುಗಿಸುತ್ತೋ ಇಲ್ವೋ ಈ ಅಶ್ವಥ್ ಪೇಸ್ಲಾ ಬರ್ತಾ ಇದ್ದಾನಂದ್ರೆ ಕ್ರಿಮಿನಲ್ಸು ಗಡ 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 ಅಂತ ನಡುತ್ತಾರೆ. ಅಂಥದ್ರಲ್ಲಿ ಅಫಿಷಿಯಲ್ ಆಗಿ ನಾನು ಕಳೆ ನಾಶ ಮಾಡುವ ಕೆಲಸ ಮಾಡುವುದೇ? ಮೈಂಡ್ ಇಟ್. ನೋಡಿ, ಈ ಒಂದು ರಾಗಿ ಬೆಳೆಯಲ್ಲಿ ಎಷ್ಟೊಂದು ಕಳೆ ಬಂದಿದೆ. ರಾಗಿ ಬೆಳೆಯನ್ನು ಸಮೃದ್ಧವಾಗಿ ಬೆಳೆಯಲು ಬಿಡದ ಈ ಒಂದು ಕಳೆಯನ್ನು ಕೀಳುವುದು ಕೂಲಿ ಕಾರ್ಮಿಕರೇ ಆದರೂ ನಿಮಗಿದು ಇಲ್ಲೊಬ್ಬ ಸರ್ಕಾರಿ ನೌಕರರನ್ನು ನಿಮಗೆ ಪರಿಚಯ ಮಾಡಲಿದ್ದೇನೆ. ಅಣ್ಣ ನಮಸ್ಕಾರ. ನಮಸ್ಕಾರ ಗೋಪಾಲ್ ಅವರು, ಹೇಳಿ. ಅಣ್ಣ, ನೀವು ಬೈರೆಡ್ಡಿಯವರು, ದೊಡ್ಡ ಕುರುರಳ್ಳಿಯವರು, ನೀವೊಂಥರ ಮಾದರಿ ರೈತರು ಇದ್ದ ಹಾಗೆ ಅಣ್ಣ. ನೀವೊಬ್ಬ ಸರ್ಕಾರಿ ನೌಕರರಾಗಿ ಈ ಒಂದು ಸ್ಪ್ರೇಯರ್ ಎತ್ಕೊಂಡು ಏನೋ ಸಿಂಪಡಣೆ ಮಾಡ್ತಿದ್ದೀರಾ ಏನು ಅಂತ ಈ ಒಂದು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಗೋಪಾಲ್ ಅವರೇ, ಖಂಡಿತವಾಗ್ಲಿ ತಿಳಿಸ್ಕೊಡ್ತೀನಿ. ಈ ರಾಗಿ ಹೊಲದಲ್ಲಿ ಮೊಳಕೆ ಮತ್ತೆ ಬೇರೆ ಏನೇನೋ ಸೊಪ್ಪು ಅದೆಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹೊಡೆದಿದ್ರಿಂದ ಕಳೆ ಜಾಸ್ತಿ ಬಂದ್ಬಿಟ್ಟಿದೆ. ಕಳೆ ಈಗಿನ ಒಂದು ಇದರಲ್ಲಿ ಕಳೆ ಬಂದ್ರೆ ಕೂಲಿ ಕಾರ್ಮಿಕರಿಗೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ನಿಮ್ಗೆ ಗೊತ್ತಿರೋಂಥ ವಿಚಾರ. ಹೌದೌದು. ಸೊ ಹಂಗಾಗಿ ಈಗ ಔಷಧಿ ಅಂಗಡಿನಲ್ಲಿ ಹೋಗಿ ನಾನು ರಾಗಿ ಪೈರು ಬಿಟ್ಟು ಮಿಕ್ಕ ಏನೇ ಕಳೆ ಇರ್ಲಿನೇ ಅದೆಲ್ಲಾನು ಸತ್ತೋಗುತ್ತೆ ಅಂತ ಹೇಳಿ ಔಷಧಿ ತಂದಿದ್ದೀನಿ. ಇವತ್ತು ಭಾನುವಾರ ಆಗಿದ್ದರಿಂದ ಬಿಡುವಿರೋ ಸಮಯದಲ್ಲಿ ನಾವು ನೋಡಿ, ಅಂದ್ರೆ ಸರ್ಕಾರಿ ದಿವಸಗಳಲ್ಲಿ ಬಿಟ್ಟು ನಮ್ಗೆ ಕಚೇರಿ ಇರ್ತದೆ, ಕಚೇರಿ ದಿವಸಗಳಲ್ಲಿ ಬಿಟ್ಟು ಈ ಒಂದು ರಜಾ ದಿವಸಗಳಲ್ಲಿ ನೀವು ನಮ್ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಹೌದೌದು. ಈಗಿನ ಇದರಲ್ಲಿ ಕೂಲಿಯವರು ಲೇಬರ್ಸ್ ಸಿಗೋದು ಕಷ್ಟ, ಬಂದ್ ಮಾಡ್ತಾರೆ. ಅಲ್ಲ, ಎಷ್ಟೋ ಸರ್ಕಾರಿ ನೌಕರರು ಕೆಲಸ ಎಲ್ಲ ಮಾಡಲ್ಲ, ಮಾಡಿಸ್ತಾರೆ. ನೀವು ಮಾಡುವಂತವ್ರು. ಮಾಡೋಣ, ರಜಾ ದಿನಗಳಲ್ಲಿ ಮಾಡಿದ್ರೆ ನಮಗೂ ಆರೋಗ್ಯ ಚೆನ್ನಾಗಿ. ಹೌದೌದು, ದೈಹಿಕ ಶ್ರಮ ಇದ್ದಂಗೆ. ಹೌದು ಅಣ್ಣ, ಈ ಒಂದು ಕಳೆ ನಾಶಕ ಮಾಡ್ತಿದ್ದೀರಲ್ಲ, ಈ ಕಳೆ ನಾಶಕ ಭೂಮಿಗೆ ಏನು ತೊಂದರೆ ಇಲ್ವಾ? ಇದು ಏನ್ ತೊಂದರೆ ಇಲ್ಲ, ಅದನ್ನು ಕೇಳಿದ್ವಿ. ಯಾಕಂದ್ರೆ ನಾವು ತಿಪ್ಪೆ ಗೊಬ್ಬರ ಹೊಡೆದಿರೋದ್ರಿಂದ ಈ ನಾವು ಔಷಧಿ ಸಿಂಪಡಣೆ ಮಾಡ್ತೀವಿ, ಗಿಡ ನಾಶ ಆಗತ್ತೆ, ಬೆಳೆ ಇದು ಕಳೆ ಎಲ್ಲ ಹೋಗುತ್ತೆ. ಮತ್ತೆ ನಮ್ಮ ರಾಗಿ ಬೆಳೆಗೆ ಏನ್ ತೊಂದರೆ ಆಗಲ್ವಾ ಅಂತೆಲ್ಲ ಕೇಳಿ ತಂದಿದ್ದೀನಿ. ಹಾಗಾದ್ರೆ ಬೆಳೆಗೆ ಏನ್ ತೊಂದರೆ ಇಲ್ಲ? ನಾನು ಹೋದ ವರ್ಷನೂ ಇದೇ ತರ ಹೊಡೆದಿದ್ದೀನಿ. ಮಣ್ಣಿಗೂ ಸಹ ಏನ್ ತೊಂದರೆ ಇಲ್ಲ. ನಾನು ಹೋದ ವರ್ಷನೂ ಇದೇ ತರ ಹೊಡೆದು ಸುಮಾರು ಒಂದು 15. ಈಗಾಗಲೇ ಇದಕ್ ಮುಂಚೆನೆ ಒಂದು ವರ್ಷಕ್ಕೆ ಮೊದಲೇ ಸಿಂಪಡಣೆ ಮಾಡಿ ಅನುಭವ ಆಗಿದೆ. ಲೇಬರ್ ಉಳಿತಾಯ ಆಗುತ್ತೆ, ಲೇಬರ್ ಚಾರ್ಜ್ ಉಳಿತಾಯ ಆಗುತ್ತೆ, ಪ್ಲಸ್ ಸಮಯನೂ ಉಳಿತಾಯ ಆಗುತ್ತಲ್ಲ. ಒಂದೇ ದಿವಸದಲ್ಲಿ ಇವನ್ ನೋಡಿ, ಒಂದು 3 ಅವರ್ ಮಳೆ ಇಲ್ಲ ಸುಮಾರು ಒಂದು ಎಕರೆ ಅಷ್ಟು ಸಿಂಪಡಣೆ ಮಾಡ್ಬೋದಲ್ಲ ಒಬ್ರು? ಒಂದ್ ಎಕರೆಗೆ ಈ ಲೇಬರ್ಸ್ ಅಂತ ಬಂದ ಕೂಲಿ ಕಾರ್ಮಿಕರು ಶ್ರಮ ಹಾಕಿ ಕಳೆ ನಾಶ ಮಾಡ್ತಾರಂದ್ರೆ ಅದೇ ಹೊರಿತಾರಲ್ಲ, ತುಂಬಾ ಸಮಯ ಹಿಡಿಯುತ್ತೆ, ಮತ್ತೆ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆಗುತ್ತೆ. ಅಣ್ಣ, ಅದು ಬೇರೆ ಸಮೇತ ಒಣಗೋಗುತ್ತಲ್ಲ ಅಣ್ಣ? ಎಷ್ಟು ಹೈಟ್ ಅಲ್ಲಿ ಇದೆಯೋ ಅಷ್ಟೇ ಇದರಲ್ಲಿ ಒಣಗ್ಬಿಟ್ಟು ಒಂದು 5-6 ದಿವಸದಲ್ಲಿ ಅದೇ ಬಾಡೋಗುತ್ತೆ. ರಾಗಿ ಪೈರು ಮಾತ್ರ, ರಾಗಿ ಪೈರು ಏನ್ ತೊಂದರೆ ಇಲ್ಲ, ಅದ್ಮೇಲೆ ಅದು ಬೆಳೀತಾ ಹೋಗುತ್ತೆ. ಅಣ್ಣ, ಈ ಒಂದು ರಾಗಿ ಬೆಳೆನ ಬೆಳೀತಾ ಇದೀರಲ್ಲ, ಇದರಲ್ಲಿ ನಮ್ಗೆ ಹಲವಾರು ಪ್ರಯೋಜನಗಳಿದ್ದಾವೆ. ನನ್ನ ಪ್ರಶ್ನೆ ಏನಂದ್ರೆ, ಈ ವಾಣಿಜ್ಯ ಬೆಳೆಗಳಾದಂತಹ ಈ ಒಂದು ಕ್ಯಾಪ್ಸಿಕಮ್ಮು, ಈ ಒಂದು ಟೊಮಾಟೊ, ಈ ಬೆಳೆಗಳಿಗೆ ಹೋಲಿಕೆ ಮಾಡಿ ಹೇಳೋದಾದ್ರೆ ರಾಗಿ ಬೆಳೆ ಯಾವ ರೀತಿ ಉತ್ತಮ ಅಣ್ಣ? ಈಗ ರಾಗಿ ಬೆಳೆ ಇದಕ್ಕೆ ಖರ್ಚು ಕಡಿಮೆ. ಕಡಿಮೆ. ಈಗಿನ ಇದರಲ್ಲಿ ರಾಗಿ ಬೆಳೆ ಕಡಿಮೆ ಬೆಳೆಯೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಈ ವಾಣಿಜ್ಯ ಬೆಳೆಗಳಾದಂತಹ ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಇದಕ್ಕೆಲ್ಲಾನು ಒಂಥರ ಲಾಟ್ರಿ ಇದ್ದಂಗೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಇದ್ರೆ ಮಾತ್ರ ಅದು ಬೆಳೆ ತೆಗಿಬೇಕು ಅಂತಂದ್ರೆ 1 ಎಕರೆಗೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಬಂಡವಾಳ ಬೇರೆ ಆಗ್ಬೇಕು. ಬಂಡವಾಳ ಹಾಕಿದ್ರೆ ಅದು ಬೆಳೆ ಬರೋದು. ಇದಕ್ಕೆ ಬಂಡವಾಳ ಕಡಿಮೆ ಅನ್ಸುತ್ತೆ. ಕಡಿಮೆ ಬಂಡವಾಳ, ಇಳುವರಿ ಬಂತು ಅಂತಂದ್ರೆ ಒಳ್ಳೆ ಇಳುವರಿ ಬರ್ತದೆ. ಆ ಬೆಳೆಗಳಿಗೆ ಹಂಗಲ್ಲ, ರೇಟ್ ಬಂದ್ರೆ ಮಾತ್ರ ರೈತರಿಗೆ
ಹಾಕಿರೋ ಬಂಡವಾಳ ಬರ್ತದೆ. ಹೌದೌದು, ಈ ರಾಗಿ ಬೆಳೆನ ನಾವು ಡೈರೆಕ್ಟ್ ಆಗಿ ಮಾರ್ಕೊಳ್ಳಬಹುದು. ಈ ಸರ್ಕಾರಿ ಪ್ರೋತ್ಸಾಹಧನಕ್ಕೂ ಸಹ ಅರ್ಜಿ ಹಾಕಿ ದುಡ್ಡು ಕೊಡ್ತಾರೆ. ನಾವು ಸರ್ಕಾರದ ಪ್ರೋತ್ಸಾಹಧನಕ್ಕೆ ನಾನು ತಿನ್ನೋಂತವ್ರಿಗೆ ಬೆಳೆದು ಕೊಟ್ರೆ, ಈಗ ನಾವು ಒಬ್ಬರೇ ಬೆಳೆದು ನಾವೇ ತಿನ್ನೋದಿಲ್ಲ, ತಿನ್ನೋಂತವ್ರಿಗೆ ನಾವು ಮಾರ್ಬಿಡ್ತೀವಿ. ಯಾರಿಗಾದ್ರೂ ಮಾರಿದ್ರು ದುಡ್ಡಾಗುತ್ತೆ, ಇಲ್ಲ ಸರ್ಕಾರಿ ಪ್ರೋತ್ಸಾಹಧನಕ್ಕೆ ಅಪ್ಲೈ ಮಾಡ್ಕೊಂಡ್ರು ದುಡ್ಡಾಗುತ್ತೆ. ಒಟ್ಟಿನಲ್ಲಿ ರಾಗಿ ಬೆಳೆಯಿಂದ ದುಡ್ಡು ಖಂಡಿತ ಆಗುತ್ತೆ. ಬಂದೇ ಬರುತ್ತೆ. ಬೆಳೆ ಬಂತು ಅಂತಂದ್ರೆ ಹೌದೌದು, ಖಂಡಿತ ಬಂದೇ ಬರುತ್ತೆ. ಈ ವಾಣಿಜ್ಯ ಬೆಳೆಗಳು ಒಂಥರ ಲಾಟ್ರಿ ಇದ್ದಂಗೆ. ರೇಟ್ ಇದ್ರೆ ಮಾತ್ರ ದುಡ್ಡು ಇಲ್ಲ, ದುಡ್ಡು ಬರ್ತದೆ. ಇಲ್ಲ ಅಂತಂದ್ರೆ ಪಾಪ ಸಾಲ ಮಾಡಿ ಬಂಡವಾಳ ಹಾಕಿರ್ತಂತದ್ದು ಲಾಸ್ ಆಗುತ್ತೆ. ಅಣ್ಣ, ನನಗೆ ಅನ್ಸಿದ ಮಟ್ಟಿಗೆ ನೀವು ಒಬ್ಬ ಮಾದರಿ ರೈತರ ತರ, ಅಂದ್ರೆ ಸರ್ಕಾರಿ ನೌಕರಿಯಲ್ಲಿದ್ರು ಸಹ ನೀವು ಈಗಿನ ಕಾಲದಲ್ಲಿ ಯುವಕರಿಗೆ ನೀವು ಒಂಥರ ಆದರ್ಶ ರೈತರಿದ್ದಾಗೆ. ಯಾಕೆ ಅಂತಂದ್ರೆ ಕೆಲಸ ಮಾಡೋದೇ ಯುವಕರು ಅಂದ್ರೆ ಕೆಲಸ ಮಾಡೋದೇ ಒಂಥರ ಲೇಸಿನೆಸ್ ತೋರಿಸ್ತಾರೆ, ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾರೆ. ಅಂಥದ್ರಲ್ಲಿ ನೀವು ಒಬ್ಬ ಸರ್ಕಾರಿ ಎಂಪ್ಲಾಯ್ ಆಗಿದ್ಕೊಂಡು, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ಕೊಂಡು ಈ ಒಂದು ರಜಾ ದಿನಗಳಲ್ಲಿ ಕೆಲಸ ಮಾಡಿಕೊಂಡು ತಂದೆ ತಾಯಿಗೆ ಸಹಾಯ ಮಾಡಿಕೊಂಡು ಈ ಒಂಥರ ಮಾದರಿ ಥರ ಎದ್ದು ಕಾಣಿಸ್ತೀರಾ. ಈ ಒಂದು ವಿಷಯದಲ್ಲಿ ನನಗೆ ತುಂಬಾನೇ ಹೆಮ್ಮೆ ಅನಿಸುತ್ತೆ ನಿಮ್ಮನ್ನು ನೋಡ್ತಾ ಇದ್ರೆ. ಸರ್ ನಮಸ್ಕಾರ. ನೀವೊಬ್ಬ ಸರ್ಕಾರಿ ನೌಕರರಾಗಿ ಯುವ ಪೀಳಿಗೆಯನ್ನು ನಾಚಿಸುವಂತೆ ರಜಾ ದಿನಗಳಲ್ಲಿ ಸಹ ಈ ಒಂದು ವ್ಯವಸಾಯ ರೈತರ ಥರ ರಾಗಿ ಬೆಳೆಯಲ್ಲೆಲ್ಲ ಎಲ್ಲ ಬೆಳೆಗಳಲ್ಲೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಣ್ಣ. ನೀವು ತುಂಬಾನೇ ಆದರ್ಶ ವ್ಯಕ್ತಿಯಾಗಿ ನೀವು ಯುವ ಪೀಳಿಗೆಗೆ ಅಥವಾ ಯುವಕರಿಗೆ, ಈ ಕಾಲದ ಯುವಕರಿಗೆ ನೀಡುವಂತಹ ಏನಾದರೂ ಸಂದೇಶ ಇದ್ರೆ ತಿಳಿಸ್ಕೊಡ್ತೀರಾ? ಬಿಡುವಾಗಿರೋ ಸಮಯದಲ್ಲಿ ನಾವು ಹೊಲಗಳಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯನೂ ಒಳ್ಳೆ ಚೆನ್ನಾಗಿರ್ತದೆ, ಆರೋಗ್ಯ ವೃದ್ಧಿಸುತ್ತೆ. ಆಮೇಲೆ ತಂದೆ ತಾಯಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಅನುಕೂಲ ಮಾಡ್ಕೊಡ್ಬೇಕು. ಅವರು ಒಬ್ಬ ನಮ್ಮನ್ನು 30-40 ವರ್ಷ ಚೆನ್ನಾಗಿ ಸಾಕಿ ಎಲ್ಲ ದುಡ್ದು ಎಲ್ಲ ಇದು ಮಾಡಿರ್ತಾರೆ. ನಾನು ಯುವಕರಿಗೆ ಹೇಳೋದೇನಪ್ಪ ಅಂತಂದ್ರೆ, ಶಕ್ತಿ ಇರೋವರೆಗೂ ದುಡಿಬೇಕು. ಈಗ ದುಡ್ದು ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಾವು 3 ವರ್ಷ 4 ವರ್ಷ ರಾಗಿ ಎಲ್ಲ ತಿನ್ಬೋದು. ದುಡ್ದು ತಿನ್ಬೇಕಾಗಿರೋ ಸಮಯದಲ್ಲಿ ಕೂತ್ಕೊಂಡಿರ್ಬೇಕಾಗಿರೋ ಸಮಯದಲ್ಲಿ ದುಡಿಬೇಕಾಗತ್ತೆ, ಅವಾಗ ಶಕ್ತಿ ಇರೋದಿಲ್ಲ. ನಾನು ಯುವಕರಿಗೆ ಹೇಳಪ್ಪ ಏನಪ್ಪ ಅಂತಂದ್ರೆ, ಶಕ್ತಿ ಇರೋ ಟೈಮಲ್ಲಿ ದುಡಿಯೋಣ, ದುಡ್ದ್ಬಿಟ್ಟು ತಿಂದ್ರೆ ನಮ್ಗೂ ಒಳ್ಳೇದು, ತಂದೆ ತಾಯಿಗೂ ಖುಷಿ ಆಗುತ್ತೆ. ನಾವು ಇಷ್ಟು ವರ್ಷ ಸಾಕಿ ಬೆಳೆಸಿದ್ದಕ್ಕೆ ನೋಡಪ್ಪ ನಮ್ಮ ಮಕ್ಕಳು ಬುದ್ಧಿವಂತರಾದ್ರು, ಅವರು ಸ್ವಲ್ಪ ವ್ಯವಸಾಯದ ಕಡೆ ಗಮನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಸಮಾಧಾನ ಆಗ್ತದೆ. ನೋಡಿ, ರಾಗಿ ಪೈರಿಗೆ ಕಳೆ ಔಷಧಿ ಹೊಡೆದಿದ್ದೆ, ಅದೆಲ್ಲ ಈಗ ಈ ತರ ನೋಡಿ ಎಲ್ಲ ಒಣಗ್ಬಿಟ್ಟಂಗ್ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಇದಕ್ಕೆಲ್ಲ ಲೇಬರ್ಸ್ ಇಟ್ಟು ಕಳೆ ಹೊರಿಬೇಕು ಅಂದ್ರೆ ಎಲ್ಲ ಬಾಧೆ ಆಗಿರೋದು. ಅದು ದಿನೇ ದಿನೇ ಬಾಳೋಗ್ತಾ ಇರುತ್ತೆ, ಮತ್ತೆ ಚಿಗುರೋದಿಲ್ಲ. ಇದು ಚಿಗುರೋದಿಲ್ಲ, ಇದು ಬೇರಲ್ಲಿ ಇರೋ ಎಲ್ಲ ಒಂದು ಸ್ವಲ್ಪ ರಾಗಿ ಬೆಳೆನ ಸಾಕಷ್ಟು ವರ್ಷಗಳ ಕಾಲ ಸಂರಕ್ಷಣೆ ಮಾಡಿ ಇಟ್ಕೋಬಹುದು. ಅದೇ ತರ ಯುವಕರು ಈ ತರ ದುಡಿದ್ರೆ ಅವ್ರಿಗೂ ಆರೋಗ್ಯ ಸಹ ಸುರಕ್ಷಿತವಾಗಿರ್ತದೆ. ಹಂಗಾಗಿ ನಾನು ಯುವಕರಿಗೆ ಹೇಳೋದಿಷ್ಟೇ, ಬಿಡುವಾಗಿರೋ ಸಮಯದಲ್ಲಿ ವ್ಯವಸಾಯ ಮಾಡಿ, ಲೇಜಿನೆಸ್ ತರ ಆಲಸ್ಯದಿಂದ ಇರಬಾರ್ದು. ಆದಷ್ಟು ಮೈಗಳ್ತನ ಮಾಡಿದ್ರೆ ಸೋಮಾರಿಗಳಾಗ್ಬಿಡ್ತೀವಿ. ನಾವು ಆರೋಗ್ಯಕ್ಕೆ ಕೆಟ್ಟದು ಇಲ್ಲ ಸಲ್ಲದ ಯೋಚನೆಗಳು ಬರ್ತದೆ. ಅದೇ ವ್ಯವಸಾಯ ಮಾಡ್ತಾ ಇದ್ರೆ ವ್ಯವಸಾಯ ಕಡೆನೇ ಗಮನ ಇರ್ತದೆ. ಬಿಡುವಾಗಿರೋ ಸಮಯದಲ್ಲಿ ಕ್ರಿಯಾಶೀಲರಾಗಿರ್ತೀವಿ, ಆಕ್ಟಿವ್ ಆಗಿರ್ತೀವಿ. ಬೇರೆ ಅವ್ರಿಗೇನೋ ಕೆಲಸ ಇರೋ ಟೈಮಲ್ಲಿ ನಾವು ವ್ಯವಸಾಯ ಮಾಡಿ ಅಂತ ನಾನು ಹೇಳಕ್ ಬರಲ್ಲ. ಯಾಕಂದ್ರೆ ಬಿಡುವಾಗಿರೋ ಸಮಯದಲ್ಲಿ ಮಾಡ್ಲಿ, ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೇದು. ಓಕೆ, ಒಳ್ಳೆ ಸಂದೇಶನ ಯುವ ಪೀಳಿಗೆಗೆ ನೀಡಿದ್ದೀರಾ. ಹೌದೌದು, ನೀವು ಆದರ್ಶ ವ್ಯಕ್ತಿ ಅಂತೆ, ಒಳ್ಳೆಯ ಸರ್ಕಾರಿ ನೌಕರರಾಗಿ ಈ ಒಂದು ದೈಹಿಕ ಶ್ರಮ ವಹಿಸಿ ತಂದೆ ತಾಯಿಗೆ ತುಂಬ ಹೆಲ್ಪ್ಫುಲ್ ಆಗಿ ಸಹಾಯಕವಾಗಿ ಎಷ್ಟೊಂದು ಮಾಡಬೇಕು. ಶಕ್ತಿ ಇರೋವರೆಗೂ ಹೌದು ಒಂಥರ ನಮಗೂ ಸಮಾಧಾನ ಇರ್ತದೆ. ಅಯ್ಯೋ ನಾವು ರಾಗಿ ಬೆಳೆದಿದ್ದೀವಪ್ಪ, ನಮಗೂ ಒಂಥರ ನಾವು ಬೆಳೆದಿರೋ ರಾಗಿ ಇನ್ನೂ ಸ್ವಲ್ಪ ಜನಕ್ಕೆ ಕೊಟ್ರೆ ನಮಗೂ ಒಂಥರ ಖುಷಿ. ರಾಗಿ ಅವರು ತಿಂತಾದ್ರಪ್ಪ. ಒಳ್ಳೆ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಒಳ್ಳೆ ವ್ಯಕ್ತಿ ನೀವು. ಸುಮಾರು ಜನಕ್ಕೆ ಮಾರಾಟ ಮಾಡಿದ್ದೀನಿ. ರಾಗಿ ಅಯ್ಯೋ ನಾವು ಇಂಥ ರಾಗಿ ಹೋಗೋ ತಿಂದಿಲ್ಲ, ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ, ತುಂಬಾ ಚೆನ್ನಾಗಿ ಇದೆ, ಮುದ್ದೆಗೆಲ್ಲ ಚೆನ್ನಾಗಿ ಒದಗುತ್ತೆ ಅಂತೇಳಿ ನಮ್ಗೆ ಒಳ್ಳೆ ಒಂಥರ ಹೇಳಿದ್ರು. ನಮಗೂ ಒಂಥರ ಖುಷಿ ಆಯ್ತು. ನಾವು ಬೆಳೆದಿರೋ ರಾಗಿ ತಿಂದ ಅವರು ಈ ತರ ನಮ್ಗೆ ಒಂಥರ ಒಳ್ಳೆ ಇದು ಹೇಳಿದ್ರಪ್ಪ ಮತ್ತೆ ಆ ತರ ನಮ್ಗೆ ಖುಷಿ. ನಿಜ. ಅಣ್ಣ, ನಾನು ನಿಮ್ಮ ವಿಡಿಯೋ ನೋಡಿದೆ ಅಣ್ಣ, ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಈ ಒಂದು ಯುವ ಪೀಳಿಗೆಗೆ ಎಷ್ಟು ಚೆನ್ನಾಗಿ ನೀವು ಸಂದೇಶ ಕೊಟ್ಟಿದ್ದೀರಾ ಈ ಕಳೆ ನಾಶಕದ ಬಗ್ಗೆ. ಸರ್ಕಾರಿ ನೌಕರರಾಗಿ ನೀವು ತುಂಬಾನೇ ಚೆನ್ನಾಗಿ ಮಾತಾಡಿದ್ದೀರಾ ಅಣ್ಣ. ನಾನು ತುಂಬಾ ಖುಷಿ ಆಯ್ತು, ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ಅಣ್ಣ. ನೀವು ಸರ್ಕಾರಿ ನೌಕರರಾಗಿ ಒಬ್ಬ ರೈತರಾಗಿ ಎಲ್ಲ ಕೆಲಸ ಮಾಡಿದ್ದೀರಾ. ಯುವ ರೈತರಿಗೆ, ಯುವ ಪೀಳಿಗೆಗೆ ಸಂದೇಶ ಕೊಟ್ಟಿದ್ದೀರಾ. ನಿಮ್ಮ ವಿಡಿಯೋ ನೋಡಿ ನಾನು ತುಂಬಾನೇ ಮೋಟಿವೇಟ್ ಆಗ್ಬಿಟ್ಟಿದ್ದೀನಿ ಅಣ್ಣ. ನಾನು ಎಲ್ಲೆಲ್ಲೆಲ್ಲೆಲ್ಲೋ ಯಾರ್ಯಾರೋ ವಿಡಿಯೋಗಳು ನೋಡಿದ್ದೀನಿ, ಯಾರ್ಯಾರ್ದೋ ಮಾತುಗಳು ಕೇಳಿದ್ದೀನಿ ಅಣ್ಣ. ನಮ್ಮೂರಿನವರು, ದೊಡ್ಡ ಕುರುಬರಳ್ಳಿಯವರಾದ ನೀವು ನಮ್ಮ ಪಕ್ಕದಲ್ಲಿ ಯಾವಾಗಲೂ ಇರ್ತೀರಾ. ನಿಮ್ಮ ಮಾತುಗಳು ಕೇಳಿ ತುಂಬಾನೇ ಒಂದು ಮೋಟಿವೇಶನ್ ಬಂದ್ಬಿಟ್ಟು ಇನ್ಮೇಲೆ ನಾನು ಸಹ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಒಂದು ಮೋಟಿವೇಶನ್ ಇಂದ ನಾನು ಒಬ್ಬ
ನಾನೊಬ್ಬ ಸರ್ಕಾರಿ ನೌಕರರಾಗಿ ತುಂಬಾನೇ ಗರ್ವ ನನಗೆ. ತುಂಬಾನೇ ಒಂದು ಜಂಬದಿಂದ ಬೀಗ್ತಾ ಇದ್ದೆ. ಯಾವ ಕೆಲಸನೂ ಮಾಡಲ್ಲ ನಾನು ಕೂಲಿ ಕಾರ್ಮಿಕರ ಜೊತೆನೆ ಅವ್ರ ಕೈಯಲ್ಲೇನೆ ಕೆಲಸ ಮಾಡಿಸೋದು, ನಾನೆಲ್ಲ ಮಾಡಲ್ಲ. ಒಂಥರ ಜಂಬದಿಂದ ಗರ್ವದಿಂದ ಬೀಗ್ತಾ ಇದ್ದೆ ಅಣ್ಣ. ಆ ಥರ ಎಲ್ಲ ಒಂದು ತನವನ್ನು ಬದಲಾಯಿಸ್ಕೊಂಡು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಒಂದು ಆದರ್ಶತನವನ್ನು ನಾನು ಮೈಗೂಡಿಸ್ಕೊಂಡು ನಾನು ಸರ್ಕಾರಿ ನೌಕರನ ಮಾತ್ರ ಅಲ್ಲ, ನಾನೊಬ್ಬ ರೈತನು, ನಾನು ಸಹ ನಿಮ್ಮಂತೆಯೇ ತಂದೆ ತಾಯಿಗೆ ಸಹಾಯ ಮಾಡಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಸಹ ಇನ್ಮೇಲೆ ಕಳೆ ನಾಶ ಮಾಡೋದಿರಲಿ, ರೈತಾಪಿ ವರ್ಗದ ಒಂದು ಕುಟುಂಬದ ವ್ಯಕ್ತಿಯಾಗಿ ನಾನು ಸಹ ರೈತ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಣ್ಣ. ತುಂಬಾನೇ ಧನ್ಯವಾದ. ನೀವು ಯುವಕರಿಗೆ ನೀಡಿರ್ತಕ್ಕಂಥ ಸಂದೇಶ ಆಗಿರ್ಬೋದು, ಎಲ್ಲವನ್ನು ನೀವು ಮಾರ್ಗದರ್ಶನ ಮಾಡಿದ್ದೀರಾ ಹಾಗೂ ಸಮಾಜದ ಯುವ ಪೀಳಿಗೆಯನ್ನು ಬದಲಾಯಿಸೋ ಥರ ಮಾತಾಡಿದ್ದೀರಾ. ತುಂಬಾನೇ ಚೆನ್ನಾಗಿ ನಿಮ್ಮ ಒಂದು ಮೋಟಿವೇಶನ್ ಇಂದ ನಾನು ಇನ್ಮೇಲೆ ನಿಯತ್ತಾಗಿ ನಾನು ಸಹ ನನ್ನ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡಿದ್ದೀನಿ ಅಣ್ಣ. ಇನ್ಮೇಲೆ ನಾನು ಸಹ ರೈತನ ಥರ ಕೆಲಸನೂ ಮಾಡ್ತೀನಿ, ಫ್ರೀ ಟೈಮ್ ಇದ್ದಾಗೆಲ್ಲ ಸರ್ಕಾರಿ ಕೆಲಸ ಸಹ ನಾನು ಕೆಲಸ ಮಾಡ್ಕೊತೀನಿ, ಫ್ರೀ ಟೈಮ್ ಸಹ ನಾನು ಬಳಸ್ಕೊತೀನಿ. ನಿಮ್ಮ ಥರ ನಾನು ದುಡಿತೀನಿ ಅಣ್ಣ. ನಿಮ್ಮ ಒಂದು ಇದರಿಂದ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ಆ ವಿಡಿಯೋಗಳು ನೋಡಿದವರೆಲ್ಲರೂ ನಿಮ್ ತರಾನೇ ಎಲ್ಲ ಬದಲಾವಣೆ ಆಗಿ ಅವರು ಕೂಡ ವ್ಯವಸಾಯದ ಒಂದು ಇದರಲ್ಲಿ ಕೈ ಹಿಡಿದು ತಂದೆ ತಾಯಿಗೆ ಸ್ಫೂರ್ತಿಯಾಗಿ ಸಹಕಾರ ಆಗ್ಲಿ ಅಂತ ಹೇಳಿ ನಾನು ಎಲ್ಲರನ್ನೂ ಕೇಳ್ಬೋದು. ತುಂಬಾ ಧನ್ಯವಾದ ಅಣ್ಣ. ಥ್ಯಾಂಕ್ ಯು. ಏನು ಕಳೆ ನಾಶ ಮಾಡ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಾನು ಸಹ ಕಳೆ ನಾಶ ಮಾಡಲು ಸಿದ್ಧನಾಗಿಬಿಟ್ಟೆ. ಅವರ ಮಾತುಗಳಲ್ಲಿ ಅರ್ಥವಿತ್ತು, ಸ್ಫೂರ್ತಿ ಇತ್ತು, ಮೋಟಿವೇಶನ್ ಸಿಕ್ಕ ನಂತರ ನಾನೊಬ್ಬ ಸರ್ಕಾರಿ ನೌಕರ ಗರ್ವಭಂಗವಾಯಿತು. ಅವರ ಮಾತಿಗೆ ಬೆಲೆ ಕೊಟ್ಟು ಗರ್ವಭಂಗ ಮಾಡಿಸಿಕೊಂಡು ನಾನು ಸಹ ತಂದೆ ತಾಯಿಗೆ ಸಹಾಯಕನಾಗಿ ಅಥವಾ ಈ ಒಂದು ದೈಹಿಕ ಶ್ರಮ ಕೆಲಸದ ಫ್ರೀ ಸಮಯದಲ್ಲಿ ಸಹ ನಾನು ಈ ರೀತಿ ಮಾಡಲು